ಹಲೋ, ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಹಾಯ್, ಹಾಯ್ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಅದು ವರ್ಷಗಳು ಓಕೆ, ಸೊ ಇವತ್ತು ತೇಜ ಸೂರ್ಯ ಸ್ವಲ್ಪ ಲೇಟಾಗಿ ಎದ್ದ. ನೈಟ್ ಎಲ್ಲ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ. ಪಾಪ ಅವನಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ 8:30ಗೆ ಎದ್ದ. ಬೆಳಿಗ್ಗೆ ಟವಲ್ ಮತ್ತು ಬಕೆಟ್ ತೊಗೊಂಡು ಎಲ್ಲಿಗೆ ಹೋಗ್ತಿರೋದು ಅಂತ ಯೋಚನೆ ಮಾಡ್ತಿದ್ದೀರಾ? ನೀವು ಅಂದ್ಕೊಂಡಾಗೆ ಅಲ್ಲ. ಸೊ ಅವ್ನು ಸ್ನಾನ ಮಾಡೋದಕ್ಕೂ ಹೋಗ್ತಿಲ್ಲ ಮತ್ತು ಟಾಯ್ಲೆಟ್ಗೂ ಹೋಗ್ತಿಲ್ಲ ಬಕೆಟ್ ಎತ್ಕೊಂಡು. ನೋಡಿ, ಅವರಪ್ಪ ಕಾರ್ ವಾಶ್ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಹೋಗಿದ್ದಾನೆ. ಸೊ ಈ ಏಜಲ್ಲಿ ನಾವು ಏನು ಮಾಡ್ತೀವೋ ಅವರು ಅದನ್ನು ಇಮಿಟೇಟ್ ಮಾಡ್ತಾರೆ. ಸೊ ಅವರು ಅದನ್ನ ಫಾಲೋ ಮಾಡ್ತಾರೆ. ನಾವು ಇದನ್ನು ತೋರಿಸಿ ಮಾಡು ಅಂತ ಅಂದರೆ ಮಾಡೋದಿಲ್ಲ. ನಾವೇ ಅದನ್ನು ಮಾಡ್ತಾಯಿದ್ರೆ ಅವರು ಅದನ್ನ ಫಾಲೋ ಮಾಡಿಕೊಂಡು ಇವನ್ ಮಾತಾಡೋದು ಸಹ ಅವರು ಅದನ್ನೇ ಫಾಲೋ ಮಾಡ್ತಾರೆ. ಸೊ ನಾನು ಇಲ್ಲಿ ತೋರಿಸೋ ಅಷ್ಟು ಸ್ಮೂತಾಗಿ ಇರಲ್ಲ ತೇಜಸ್ಸೂರ್ಯ. ತುಂಬ ಕ್ರಾಂಕಿ, ಹಠ ಮಾಡ್ತಾನೆ. ಆ ಟೈಮಲ್ಲಿ ವಿಡಿಯೋ ಮಾಡೋದು ಆಗಲ್ಲ. ಸೊ ನಿಮಗೆಲ್ಲ ನೋಡೋದಕ್ಕೆ ಈಸಿ ಅಂತ ಅನಿಸುತ್ತೆ, ಬಟ್ ಆನೆಸ್ಟ್ಲಿ ಡೆಫಿನೆಟ್ಲಿ ನಾಟ್ ಈಸಿ. ಆ್ಯಂಡ್ ಕಾರ್ ವಾಶ್ ಮುಗಿಸಿ ಬಂದು ಅವರ ದೊಡ್ಡಪ್ಪಗೆ ಕಾಲು ಮಸಾಜ್ ಮಾಡ್ತೀನಿ ಅಂತ ಸೋಫಾ ಮೇಲೆ ಕೂತ್ಕೊಳ್ಳೋದಕ್ಕೆ ಫೋರ್ಸ್ ಮಾಡಿ ಕೂರಿಸಿ ಮಸಾಜ್ ಮಾಡ್ತಾ ಸ್ವಲ್ಪ ಟೈಮ್ ಪಾಸ್ ಮಾಡ್ದೆ. ಅದಾದಮೇಲೆ ನನಗೂ ಸ್ವಲ್ಪ ವರ್ಕ್ ಇತ್ತು, ಅದನ್ನು ಮಧ್ಯಾಹ್ನ ಮುಗಿಸ್ಕೊಂಡೆ. ಸೊ ಥರ್ಸ್ಡೇ ಬಂದಮೇಲೆ ಬಾಬಾ ಟೆಂಪಲ್ಗೆ ಹೋಗೋದೇ ಇದ್ದರೆ ಡೇ ಎಲ್ಲ ಆರ್ ಇನ್ಫ್ಯಾಕ್ಟ್ ಹೋಲ್ ವೀಕ್ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ. ಮಾರ್ನಿಂಗ್ ಇವತ್ತು ಹೋಗೋಕ್ಕೆ ಆಗಲಿಲ್ಲ. ಸೊ ಈವ್ನಿಂಗ್ ಹೋಗಿದ್ವಿ. ಇವತ್ತು ಆಲ್ಮೋಸ್ಟ್ ಎಲ್ಲ ಟೆಂಪಲ್ಸಲ್ಲಿ ರಶ್ ಇತ್ತು ಅಂತ ಅನಿಸುತ್ತೆ. ಸೊ ಇಲ್ಲಿಯೂ ಕೂಡ ತುಂಬ ರಶ್ ಇತ್ತು. ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡು ವೆಯ್ಟ್ ಮಾಡಿ ಬಾಬಾ ದರ್ಶನ ಮುಗಿಸಿ ಪ್ರಸಾದ ತಿಂದು ಮನೆಗೆ ಬಂದ್ವಿ. ಸೊ ಇವತ್ತಿನ ಥರ್ಸ್ಡೇ ನ್ಯೂ ಇಯರ್ ಡೇ ನಮ್ಮದು ಇಷ್ಟೇ. ಸೊ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.